ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ನೀಟ್ ಯು ಜಿ 2026 ಇಲ್ಲಿ ಎಷ್ಟು ಮಾರ್ಕ್ಸ್ ಬಂದರೆ ನೀವು ಸೇಫ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟು, ಅದ್ರ ಮೇಲೆ ನಮ್ಮ ರ್ಯಾಂಕ್ ಹೇಗೆ ಬರುತ್ತೆ ಅನ್ನೋದನ್ನು ಬಹಳ ಜನ ಡಿಸ್ಕಸ್ ಮಾಡ್ತಿರ್ತಾರೆ. ಮತ್ತು ನೀವು ಯು ಶುಡ್ ಗೆಟ್ ದಿಸ್ ಮಚ್ ಮಾರ್ಕ್ಸ್ ಟು ಗೆಟ್ ದಿಸ್ ಕಾಲೇಜ್ ಅಂತೇಳಿ ಮಾತಾಡ್ತಿರ್ತಾರೆ. ಅದ್ರ ಬಗ್ಗೆ ನಾನು ಅನಲೈಸ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಈ ಒಂದು ಟೈಟಲ್ ಇಟ್ಕೊಂಡು ನಾನು ಮಾತಾಡ್ತಿದ್ದೀನಿ. ನೋಡಿ, ಮಾರ್ಕ್ಸ್ ವರ್ಸಸ್ ರ್ಯಾಂಕ್, ನೀಟ್ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್, ಅದನ್ನು ನಾನು ಮಾತಾಡ್ತಿದ್ದೀನಿ. ಇಲ್ಲಿ ಅದಕ್ಕೂ ಮುಂಚೆ ನಾನು ಕೀ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ಯುವರ್ ರ್ಯಾಂಕ್. ಈ ಮಾರ್ಕ್ಸು ನಿಮ್ಮ ಕೈಲಿ ಇರ್ತದೆ. ಯು ಆರ್ ಗೆಟಿಂಗ್ ಶ್ಯೂರ್ ದಟ್ ಆಫ್ಟರ್ ಎಕ್ಸಾಮ್ ವಿಲ್ ಕಮ್ ಟು ನೋ ದಟ್ ಹೌ ಮೆನಿ ಮಾರ್ಕ್ಸ್ ವಿ ಆರ್ ಗೆಟಿಂಗ್. ಗ್ಯಾರಂಟಿ ಕೀ ಆನ್ಸರನ್ನ NTA ಅವರು ಬಿಟ್ಟ ನಂತರ ನಾವು ಇಷ್ಟೇ ಮಾರ್ಕ್ಸ್ ನಮಗೆ ಬರುತ್ತೆ ಅಂತೇಳಿ ಖಂಡಿತವಾಗಿ ಹೇಳ್ಬೋದು. ಆದರೆ ಆ ಮಾರ್ಕ್ಸಿಗೆ ಇಷ್ಟೇ ರ್ಯಾಂಕ್ ಬರುತ್ತೆ, ಇದೇ ರ್ಯಾಂಕ್ ಬರುತ್ತೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಅದು ದಟ್ ಈಸ್ ವೇರೀಸ್ ಫ್ರಮ್ ಇಯರ್ ಟು ಇಯರ್. ನಾನು ಅದಕ್ಕೆ ಇದ್ರ ಜೊತೆಗೆ ಒಂದು ಟೇಬಲನ್ನು ಕೊಟ್ಟಿದ್ದೀನಿ. ಆ ಟೇಬಲ್ 2022, 23, 24, 25 ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅಂತೇಳಿ ಇದೆ. ಆ ಟೇಬಲನ್ನು ನೀವೇ ನೋಡ್ಕೊಳ್ಳಿ. ಯಾವ ಇಯರ್ನಲ್ಲಿ ಕೂಡ ಸೇಮ್ ರ್ಯಾಂಕ್ ಬಂದಿಲ್ಲ, ಆ ಥರ 10 ವೆರಿ ಕ್ಲೋಸ್ ರ್ಯಾಂಕು ಬಂದಿಲ್ಲ. ಅಂದರೆ ನಿಮಗೆ ಆ ಸ್ಕೋರಿಗೆ ರ್ಯಾಂಕ್ಗಳು ತುಂಬ ವ್ಯತ್ಯಾಸ ಆಗ್ತಾ ಹೋಗಿವೆ. ಕೆಲವು ವರ್ಷ ತುಂಬ ಕಡಿಮೆ ಬಂದಿದ್ದರೆ, ಕೆಲವು ವರ್ಷ ತುಂಬ ಹೈ ರ್ಯಾಂಕ್ ಬಂದಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಈ ಟೇಬಲ್ನಲ್ಲಿ ನಿಮಗೆ ಕೊಟ್ಟಿದ್ದೇನೆ 2022, 23, 24, 25 ಈ 4 ವರ್ಷಗಳ ಮಾರ್ಕ್ಸ್ ವರ್ಸಸ್ ರ್ಯಾಂಕ್. ಅದನ್ನು ನಾವು ಸ್ವಲ್ಪ ಒಂದು ಕೇಸ್ ಸ್ಟಡಿ ಅಂತಾರಲ್ಲ, ಆ ಥರ ಒಂದು ಕೇಸ್ ಸ್ಟಡಿ ಮಾಡುವ. 601 ಮಾರ್ಕ್ಸನ್ನು ಯಾರಿಗೆ 601 601 ಮಾರ್ಕ್ಸ್ ಬಂದಿದೆ ಅವರಿಗೆ ಯಾವ ಇಯರ್ನಲ್ಲಿ ಯಾವ ರ್ಯಾಂಕ್ ಬಂದಿದೆ ಒಂದು ಎಕ್ಸಾಂಪಲ್ ಆಗಿ ನಾವು ನೋಡೋಣ. 601 ಮಾರ್ಕ್ಸ್ ಬಂದವರಿಗೆ 2022ದೊಳಗೆ 20,566 ರ್ಯಾಂಕ್ ಬಂದಿದೆ. ಅರೌಂಡ್ 20,000 ಬಂದಿದೆ. ಅದೇ 2023 ಒಳಗೆ 28,000ರಿಂದ 600 ಮಾರ್ಕ್ ಬಂದಿದೆ. ಅದೇ ರೀತಿ 2024ನಲ್ಲಿ 76,000. ನೋಡಿ, ಎಲ್ಲಿ 20,000, 28,000, 76,000. 2024ದಲ್ಲಿ 76,000 ಬಂದಿದೆ 601 ಮಾರ್ಕ್ಸಿಗೆ. ಅದೇ 601 ಮಾರ್ಕ್ಸಿಗೆ 2025ದಲ್ಲಿ ಬರೀ 1,332 ರ್ಯಾಂಕ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಗೆಸ್ ಮಾಡಲಿಕ್ಕಾಗುತ್ತೆ? ಅದಕ್ಕಾಗಿ ನಿಮ್ಮ ಆಫ್ಟರ್ ಯುವರ್ ಎಕ್ಸಾಮ್, ನೀಟ್ ಎಕ್ಸಾಮ್, ಯು ವಿಲ್ ಕಮ್ ಟು ನೋ ದಟ್ ಯುವರ್ how much rank marks you are getting. Sure, after releasing the key answer from NTA, you will come to know that how much marks you are going to get. ಆದರೆ ಆ ಮಾರ್ಕ್ಸಿಗೆ ಹೌ ಮಚ್ ರ್ಯಾಂಕ್ ಯು ಆರ್ ಗೆಟಿಂಗ್, ಇದನ್ನು ವೆರಿ ಡಿಫಿಕಲ್ಟ್. ನಾವು ಅಜ್ಯೂಮ್ ಮಾಡ್ಬೋದಷ್ಟೇ, ಆದರೆ ಆ್ಯಕ್ಯುರೇಟ್ ಆಗಿ ಹೇಳಲಿಕ್ಕಾಗಲ್ಲ. ಈ ರ್ಯಾಂಕ್ ಎಫೆಕ್ಟ್ ಆಗಲಿಕ್ಕೆ, ರ್ಯಾಂಕ್ ಬರಲಿಕ್ಕೆ, ಆ ಮಾರ್ಕ್ಸಿಗೆ ವೇರಿಯೇಟ್ ಆಗಲಿಕ್ಕೆ there are many key factors behind that affecting the rank. ಇಲ್ಲಿ ಮಾರ್ಕ್ಸ್ ಸೇಮ್ ಇರುತ್ತೆ. ಮಾರ್ಕ್ಸ್ ಮೈ ಪರ್ಫಾರ್ಮೆನ್ಸ್ ಇಸ್ ಗುಡ್, ಐ ಆಮ್ ಗೆಟಿಂಗ್ 670 ಆರ್ 680 ಮಾರ್ಕ್ಸ್. ಬಟ್ ನನ್ನ ರ್ಯಾಂಕ್ ಎಷ್ಟು ಬರುತ್ತೆ, ಒಂದು ವರ್ಷ ಕಡಿಮೆ ಇರ್ಬೋದು, ಒಂದು ವರ್ಷ ಜಾಸ್ತಿ ಆಗಿರ್ಬೋದು. ಅದಕ್ಕೆ ಆ ವೇರಿಯೇಷನ್ಗೆ ರೀಸನ್ ಏನು, ವಾಟ್ ಆರ್ ದ ರೀಸನ್ಸ್ ಟು ಚೇಂಜ್ ದ ರ್ಯಾಂಕ್ ಅನ್ನೋದ್ರ ಬಗ್ಗೆ ಕೀ ಫ್ಯಾಕ್ಟರ್ಸ್ ಇದ್ದಾವೆ. ಆ ಕೀ ಫ್ಯಾಕ್ಟರ್ಸ್ ಬಗ್ಗೆ ನಾವು ವಾಟ್ ಆರ್ ದ ಕೀ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಯುವರ್ ರ್ಯಾಂಕ್ ಇನ್ ಆಲ್ ಇಂಡಿಯಾ ರ್ಯಾಂಕ್. ಆ ಕೀ ಫ್ಯಾಕ್ಟರ್ ಬಗ್ಗೆ ಒಂದೊಂದಾಗಿ ನಾವು 1 by 1 ವಿ ಕ್ಯಾನ್ ಡಿಸ್ಕಸ್. ಮೊದಲನೇದಾಗಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಇನ್ ದ ಎಕ್ಸಾಮ್. ಈಗ ಆಲ್ ಓವರ್ ಇಂಡಿಯಾ lakhs together people are writing the exam. ಈ ವರ್ಷ ಅರೌಂಡ್ 23 to 24 lakhs are going to appear. In that actually how many people are appearing and seriously prepared ಅನ್ನೋದ್ರ ಮೇಲೆ ನಮ್ಮ ರ್ಯಾಂಕ್ ನಿರ್ಧಾರ ಆಗುತ್ತೆ. ಇದು ಕೀ ಫ್ಯಾಕ್ಟ್ರ್. ಆದರೆ ಇನ್ನೊಂದು ಫ್ಯಾಕ್ಟ್ರು ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವಶನ್ ಪೇಪರ್. ಇದು ವೆರಿ 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 ಇಂಪಾರ್ಟೆಂಟ್. ನಾನು ಈಗಾಗಲೇ ನಿಮಗೆ ಆ ಟೇಬಲಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. 601 ಮಾರ್ಕ್ಸ್ ಬಂದವರಿಗೆ ಹೇಗೆ ವೇರಿಯೇಷನ್ ಆಗ್ತಾ
ರ್ಯಾಂಕ್ ಅಂತೇಳಿ. ಅದು ಏನಾಗಿದೆ, ಒಂದು ವರ್ಷ ಸ್ವಲ್ಪ ಎವರೇಜ್ ಕ್ವಶನ್ ಪೇಪರ್ ಇದ್ದರೆ ಎಲ್ಲರ ಪರ್ಫಾರ್ಮೆನ್ಸು ಬೆಟರ್ ಇರುತ್ತೆ. ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು ಅಂತವಾಗ ಎವ್ರಿಬಡೀಸ್ ಪರ್ಫಾರ್ಮೆನ್ಸ್ ವಿಲ್ ಬಿ ಲೆಸ್ ಮಾರ್ಕ್ಸ್ ದೇ ಆರ್ ಗೆಟಿಂಗ್. ಇನ್ ದಟ್ ಕೇಸ್ ಯುವರ್ ರ್ಯಾಂಕ್ ವಿಲ್ ಬಿ ಲೆಸ್. ಈ ಥರ ಅದು ನಿಮ್ಮ ಕ್ವಶನ್ ಪೇಪರ್ ಮೇಲೆ, ಆ ಪರ್ಟಿಕ್ಯುಲರ್ ಇಯರ್ ಕ್ವಶನ್ ಪೇಪರ್ ಮೇಲೆ ನಮ್ಮ ರ್ಯಾಂಕ್ ಡಿಫಿಕಲ್ಟ್ ಆಗುತ್ತೆ, ನಿರ್ಧಾರ ಆಗುತ್ತೆ. ಅದಕ್ಕಾಗಿ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟು. ಯಾವ ಲೆವೆಲಲ್ಲಿ ಕ್ವಶನ್ ಪೇಪರ್ ಇದೆ, ಈಜಿ ಇದ್ದರೆ ಅದರ ರ್ಯಾಂಕ್ ಬೇರೆ ಬರುತ್ತೆ, ಎವರೇಜ್ ಪೇಪರ್ ಇದ್ದರೆ ಬೇರೆ ಆಗುತ್ತೆ, ಡಿಫಿಕಲ್ಟ್ ಲೆವೆಲ್ ಇದ್ದರೆ ಬೇರೆ ಆಗುತ್ತೆ. ಇನ್ನು ಮೂರನೇದಾಗಿ ಪರ್ಫಾರ್ಮೆನ್ಸ್ ಆಫ್ ಕ್ಯಾಂಡಿಡೇಟ್. ಈ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ನನ್ನ ಪರ್ಫಾರ್ಮೆನ್ಸ್ ಹೇಗಿದೆ. ಇಫ್ ಮೈ ಪರ್ಫಾರ್ಮೆನ್ಸ್ ಈಸ್ ವೆರಿ ಗುಡ್, ಇಫ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಬೆಟರ್ ಮಾರ್ಕ್ಸ್, ಆವಾಗ ಡೆಫಿನೆಟ್ಟಾಗಿ ನಮಗೆ ಕಂಪೇರ್ ಟು ಅದರ್ಸ್, ಇಫ್ ಮೈ ಪರ್ಫಾರ್ಮೆನ್ಸ್ ಈಸ್ ಬೆಟರ್ ದೆನ್ ಅದರ್ಸ್ ಕಂಪೇರಿಟಿವ್ಲಿ, ಆಟೋಮೆಟಿಕ್ಲಿ ಐ ಆಮ್ ಗೆಟಿಂಗ್ ಬೆಟರ್ ರ್ಯಾಂಕ್. ಇನ್ನು ಟಾಪ್ ಸ್ಕೋರರ್ಸ್ ನೋಡಿ, ಕೆಲವರು ತುಂಬ ಒಳ್ಳೆ ಸ್ಕೋರ್ ಮಾಡಿದರು ಅಂದವಾಗ ಅದು ಕೂಡ ನಮ್ಮ ರ್ಯಾಂಕ್ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆನ್ಸ್, ನಾನು ಈಗಾಗಲೇ ಹೇಳಿದಾಗೆ ನನ್ನ ಪರ್ಫಾರ್ಮೆನ್ಸು ಪರ್ಟಿಕ್ಯುಲರ್ ಎಕ್ಸಾಮ್ನಲ್ಲಿ ಅದು ಭಾಳ ಮುಖ್ಯ. ಮೈ ಪರ್ಫಾರ್ಮೆನ್ಸ್ ಈಸ್ ಗುಡ್, ದೇರ್ ಇಸ್ ನೋ ಪ್ರಾಬ್ಲಮ್. ಕಂಪೇರ್ ಟು ಅದರ್ಸ್ ಮೈ ಪರ್ಫಾರ್ಮೆನ್ಸ್ ಈಸ್ ಗುಡ್, ಐ ಆಮ್ ಗೆಟಿಂಗ್ ಬೆಟರ್ ರ್ಯಾಂಕ್ ಕಂಪೇರ್ ಟು ಅದರ್ಸ್. ಇನ್ನು ಅವರ್ ರ್ಯಾಂಕ್ ಡಿಪೆಂಡ್ ಅಪಾನ್ ಅದರ್ಸ್. ಮತ್ತೊಂದು ಮುಖ್ಯ ನೋಡಿ, ನಮ್ಮ ಪರ್ಫಾರ್ಮೆನ್ಸು ಅಥವಾ ನಮ್ಮ ರ್ಯಾಂಕ್ ಎಕ್ಸಾಮ್ನಲ್ಲಿ ಇದು ಬೇರೆಯವರು ಹೇಗೆ ಮಾಡುತ್ತಾರೆ ಎಕ್ಸಾಮ್ನಲ್ಲಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗಾಗಲೇ ನಾನು ಹೇಳಿದ ಹಾಗೆ ಲ್ಯಾಕ್ಸ್ ಟುಗೆದರ್ ರೈಟಿಂಗ್ ದ ಎಕ್ಸಾಮ್. ಇಫ್ ಜನರಲ್ ಪರ್ಫಾರ್ಮೆನ್ಸ್ ಇಸ್ ಬೆಟರ್, ಆವಾಗ ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿ ರ್ಯಾಂಕ್ ಬರುತ್ತೆ, ಇಲ್ಲ ಅಂತಂದರೆ ಅದು ತೊಂದರೆ ಆಗುತ್ತೆ, ಕಡಿಮೆ ಆಗುವ ಅವಕಾಶಗಳಿರ್ತವೆ. ಇನ್ನು ಟೈ ಬ್ರೇಕಿಂಗ್ ರೂಲ್ಸ್, ಇಲ್ಲಿ ನೋಡಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ 601 ಮಾರ್ಕ್ಸನ್ನು ನೂರಾರು ಜನರಿಗೆ ಬಂದಿರುತ್ತೆ. ಈಗ ಲಕ್ಷಾಂತರ ಜನ ಎಕ್ಸಾಮ್ ಬರಿತಾ ಇರಬೇಕಾದ್ರೆ ಸಾವಿರಾರು ಜನರಿಗೆ ಸೇಮ್ ಮಾರ್ಕ್ಸ್ ಬರುವ ಚಾನ್ಸಸ್ ಇರುತ್ತೆ. 601 ಮಾರ್ಕ್ಸಿಗೆ ಎವ್ರಿಬಡಿ ಅವಾಗ ಏನು ಮಾಡ್ತಾರೆ, ಟೈ ಬ್ರೇಕಿಂಗ್ ರೂಲ್ಸ್ ಇದ್ದಾವೆ. ಆ ರೂಲ್ಸ್ ಪ್ರಕಾರ ರ್ಯಾಂಕನ್ನು ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ಹೂ ಗಾಟ್ ಮೋರ್ ಮಾರ್ಕ್ಸ್ ಇನ್ ಬಯಾಲಜಿ ಅಂತೇಳಿ, ಆಮೇಲೆ ಹೂ ಗಾಟ್ ಮೋರ್ ಮಾರ್ಕ್ಸ್ ಇನ್ ಕೆಮಿಸ್ಟ್ರಿ ಅಂತೇಳಿ ಸೆಕೆಂಡ್, ನೆಕ್ಸ್ಟ್ ಯುವರ್ ಡೇಟ್ ಆಫ್ ಬರ್ತ್, ಹೂ ಇಸ್ ಸೀನಿಯರ್ ಅಂತ ನೋಡ್ತಾರೆ. ಹೀಗೆ ಆ ಆಧಾರದ ಮೇಲೆ ಸೇಮ್ ಮಾರ್ಕ್ಸ್ ಬಂದವರಿಗೆ ರ್ಯಾಂಕ್ ಡಿಫ್ರೆನ್ಸ್ ಆಗ್ತಾ ಹೋಗ್ತವೆ. ಇನ್ನು ಕೆಟಗರಿ ವೈಸ್ ರ್ಯಾಂಕ್ ನೋಡಿ, ಇಲ್ಲಿ ನಿಮಗೆ ಹೇಳಿದ ಹಾಗೆ ಇಲ್ಲಿ ಕೆಟಗರಿ ವೈಸ್ ರ್ಯಾಂಕ್ಗಳನ್ನು ಕೂಡ ಜನರಲ್ ರ್ಯಾಂಕ್ ಒಂದಿರುತ್ತೆ ಮತ್ತು ಕೆಟಗರಿ ವೈಸ್ ರ್ಯಾಂಕ್ ಇರುತ್ತೆ. OBC ಅವರಿಗೆ ಸಪ್ರೇಟ್ ರ್ಯಾಂಕ್ ಕೊಡ್ತಾರೆ, EWSನವ್ರಿಗೆ ಸಪ್ರೇಟ್ ರ್ಯಾಂಕ್ ಕೊಡ್ತಾರೆ. ಅದೇ ರೀತಿಯಾಗಿ SC ST ಫಿಸಿಕಲಿ ಹ್ಯಾಂಡಿಕ್ಯಾಪ್, ಈ ಥರ ಬೇರೆ ಬೇರೆ ಕೆಟಗರಿ ವೈಸ್ ರ್ಯಾಂಕು ಕೂಡ ನೀವು ಯಾವ ಪರ್ಟಿಕ್ಯುಲರ್ ಏನಾರು ಕೆಟಗರಿಗೆ ಬಿಲಾಂಗಿಂಗ್ ಇದ್ದರೆ, ನೀವು ಸೇರಿದ್ದಿದ್ದರೆ ಯಾವುದರ ಒಂದು ಕೆಟಗರಿಗೆ, ಆವಾಗ ನಿಮ್ಮ ರ್ಯಾಂಕಲ್ಲಿ ಜನರಲ್ ರ್ಯಾಂಕಿಗಿಂತ ನಿಮ್ಮ ಕೆಟಗರಿ ರ್ಯಾಂಕ್ ಬೇರೆ ಇರುತ್ತೆ. ಅದರ ಆಧಾರದ ಮೇಲೆ ಕೂಡ ನಿಮಗೆ ಮುಂದೆ ಕಾಲೇಜು ಅಥವಾ ಅಡ್ಮಿಷನ್ ಆಗುತ್ತೆ. ಇನ್ನು ಓವರಾಲ್ ಪರ್ಫಾರ್ಮೆನ್ಸ್ ಆಫ್ ಕ್ಯಾಂಡಿಡೇಟ್ಸ್ ನೋಡಿ, ಇದು ಆಲ್ ಓವರ್ ಇಂಡಿಯಾದ ಹೇಳಿದ ಹಾಗೆ ಮೋರ್ ದೆನ್ 20 lakhs ಪೀಪಲ್ ಆರ್ ರೈಟಿಂಗ್. ಆವಾಗ ಜನರಲ್ ಆಗಿ ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಓವರಾಲ್ ಪರ್ಫಾರ್ಮೆನ್ಸ್ ಆಫ್ ಅದರ್ ಕ್ಯಾಂಡಿಡೇಟ್ಸ್ ಮೇಲೆ ನಮ್ಮ ರ್ಯಾಂಕ್ ನಿರ್ಧಾರ ಆಗುತ್ತೆ. ನಾವು ಇಲ್ಲಿ ಮಾರ್ಕ್ಸ್ ನೋಡಿಬಿಟ್ಟು ಇದೇ ಕಾಲೇಜ್ ಸಿಗುತ್ತೆ, ಇಲ್ಲೇ ಅಡ್ಮಿಷನ್ ಸಿಗುತ್ತೆ, ನಮಗೆ ಮೆಡಿಕಲ್ ಸೀಟ್ ಸಿಗುತ್ತೋ ಇಲ್ವೋ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ರ್ಯಾಂಕ್ ಅನೌನ್ಸ್ ಆದ ನಂತರನೇ ಕೂಡ ನಾವು ಖಂಡಿತವಾಗಿ ಆನ್ ದ ಬೇಸಿಸ್ ಆಫ್ ರ್ಯಾಂಕ್ ವಿ ಕ್ಯಾನ್ ಪ್ರಿಡಿಕ್ಟ್ ದ್ಯಾಟ್ ವೇರ್ ಯು ಆರ್ ಗೆಟಿಂಗ್, ಇನ್ ವಿಚ್ ಕಾಲೇಜ್ ಯು ಆರ್ ಗೋಯಿಂಗ್ ಟು ಗೆಟ್ ಅಂತ ಹೇಳಿ ನಾವು ಹೇಳ್ಬೋದು. ಮಾರ್ಕ್ಸನ್ನು ನೋಡಿದರೆ ಗೆಸ್ ಮಾಡ್ಬೋದು ಹೊರತಾಗಿ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಯುವರ್ ರ್ಯಾಂಕ್ ಈಸ್ ಡಿಪೆಂಡಿಂಗ್ ಅಪಾನ್ ಅದರ್ ಪರ್ಫಾರ್ಮೆನ್ಸ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೀ ಫ್ಯಾಕ್ಟರ್ನ ನಾನು ಹೇಳಿಕೊಟ್ಟಿದ್ದೇನೆ. ಎಸ್ಪೆಷಲಿ ಹೂ ಆರ್ ಫ್ರಮ್ ಕರ್ನಾಟಕ, ಹೂ ಆರ್ ಎಲಿಜಿಬಲ್ ಫಾರ್ ಕರ್ನಾಟಕ ಸೀಟ್ಸ್. ನಾವು ಕರ್ನಾಟಕದ ಕ್ಯಾಂಡಿಡೇಟ್ಸ್, ಮೋಸ್ಟ್ ಆಫ್ ದ ಪೀಪಲ್ ದೇ ಆರ್ ಟ್ರೈಂಗ್ ಟು ಗೆಟ್ ಮೆಡಿಕಲ್ ಸೀಟ್ಸ್ ಇನ್ ಕರ್ನಾಟಕ ಓನ್ಲಿ. ಇಲ್ಲಿ ಕರ್ನಾಟಕ ಕ್ಯಾಂಡಿಡೇಟ್ಸ್ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ರ್ಯಾಂಕ್ ನಿರ್ಧಾರ ಆಗೋದಿಲ್ಲ, ನಿಮಗೆ ಕಾಲೇಜ್ ನಿರ್ಧಾರ ಆಗುತ್ತೆ.
ನಿಮಗೆ ಯಾವ ರ್ಯಾಂಕ್ ಬಂದರೆ ಎಲ್ಲಿ ಸಿಗುತ್ತೆ ಅಂಥೇಳಿ. ಅದಕ್ಕಾಗಿ ಕರ್ನಾಟಕ ಕ್ಯಾಂಡಿಡೇಟ್ಸ್ದು ಕೂಡ ನಿಮ್ಮ ರ್ಯಾಂಕಿನ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕಾಗಿ ಕರ್ನಾಟಕ ಕ್ಯಾಂಡಿಡೇಟ್ಸ್ ನಾನು ಈಗಾಗಲೇ ಹೇಳಿದಾಗೆ ಹೂ ಆರ್ ಎಲಿಜಿಬಲ್ ಟು ಅಪ್ಲೈ ಇಯರ್, ಹೂ ಆರ್ ಎಲಿಜಿಬಲ್ ಫಾರ್ CET ಅವರು ಕೂಡ ನೀಟ್ UGಗೂ ಕೂಡ ಎಲಿಜಿಬಲ್ ಆಗ್ತಾರೆ. ಸೇಮ್ ರೂಲ್ಸ್ ಇದೆ ಎಲಿಜಿಬಿಲಿಟಿಗೆ. ಅದಕ್ಕಾಗಿ ಕರ್ನಾಟಕ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ರ್ಯಾಂಕ್ ಇದಾಗುತ್ತೆ. ನೆಕ್ಸ್ಟ್ ಅಂದರೆ ವೇರ್ ವಿ ಆರ್ ಗೆಟಿಂಗ್ ದ ಸೀಟ್ಸ್, ಮೆಡಿಕಲ್ ಸೀಟ್ಸ್ ಅಂತೇಳಿ ಗೊತ್ತಾಗುತ್ತೆ. ಇನ್ನು ಇಲ್ಲಿ ಹಲವಾರು ಕೆಟಗರಿಗಳಿರೋದರಿಂದ ನಿಮಗೆ ನಿಮ್ಮ ಕೆಟಗರಿಗಳಿಗೆ ಅಲ್ಲಿ ಮೆಡಿಕಲ್ ಸೀಟ್ ಸಿಗುವ ಎಲ್ಲ ಅವಕಾಶಗಳಿರುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಕೆಟಗರಿಯವರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅಭ್ಯರ್ಥಿಗಳು, ಹೇಗೆ ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅದರ ಮೇಲೂ ಕೂಡ ನಿಮ್ಮದು ನಿರ್ಧಾರವಾಗುತ್ತೆ. ಅದಕ್ಕಾಗಿ ಇಲ್ಲಿ ಬಹಳ ಫ್ಯಾಕ್ಟರ್ಸ್ ನಾವು ಗೆಸ್ ಮಾಡ್ಬೋದು ಮಾರ್ಕ್ಸ್ ಮಾತ್ರ, ಆದರೆ ರ್ಯಾಂಕ್ ಗೆಸ್ ಮಾಡುವುದು, ರ್ಯಾಂಕನ್ನು ಎಕ್ಸಾಕ್ಟಾಗಿ ಹೇಳೋದು ಅಥವಾ ಮೆಡಿಕಲ್ ಸೀಟ್ ಇವಾಗಲೇ ಹೀಗೆ ಸಿಗುತ್ತೆ ಅಂತ ಹೇಳೋದು ತುಂಬ ಕಷ್ಟ. ಅಂದರೆ ಪರ್ಟಿಕ್ಯುಲರ್ ಕೆಟಗರಿ ಒಳಗೂ ಕೂಡ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಸಪೋಸ್ ರೂರಲ್ ಕ್ಯಾಂಡಿಡೇಟ್ಸ್ ಮತ್ತು ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಸ್ ಇಯರ್ ಬೈ ಇಯರ್ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಯಾರು ಎಲಿಜಿಬಲ್ ಫಾರ್ ಹೂ ಆರ್ ಎಲಿಜಿಬಲ್ ಫಾರ್ ರೂರಲ್ ಆ್ಯಂಡ್ ಕನ್ನಡ ಮೀಡಿಯಂ ಕೆಟಗರೀಸ್ ಡೆಫಿನೆಟ್ಲಿ ದೇ ರ್ಯಾಂಕಿ ಲೆಸ್ ಆದರೂ ಕೂಡ ಅವರಿಗೆ ಸಿಗುವ ಅವಕಾಶಗಳು ಪ್ರತಿ ವರ್ಷಕ್ಕಿಂತ ಜಾಸ್ತಿ ಆಗ್ತಾ ಹೋಗ್ತದೆ. ಜನರಲ್ ಮೆರಿಟ್ನಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ಕಾಂಪಿಟೇಷನ್ ಈಸ್ ಇನ್ಕ್ರೀಸಿಂಗ್ ಇನ್ ಜನರಲ್ ಕೆಟಗರಿ, ಎಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಈಸ್ ಡಿಕ್ರೀಸಿಂಗ್ ಇನ್ ಅದರ್ ಕೆಟಗರೀಸ್. ಅದನ್ನು ನಾವು ನೆನಪು ಇಟ್ಕೋಬೇಕಾಗ್ತದೆ. ಅದಕ್ಕಾಗಿ ನಾವು ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಟು ಗೆಟ್ ಗುಡ್ ಮಾರ್ಕ್ಸ್ ಓನ್ಲಿ. ರ್ಯಾಂಕನ್ನು ಆಮೇಲೆ ನೋಡ್ಬೋದು, ಆಮೇಲೆ ರಿಸಲ್ಟ್ ಆದಮೇಲೆ ಅದು ಗೊತ್ತಾಗೋದು. ಅಲ್ಲಿವರೆಗೆ ನಾವು ಹೆಚ್ಚು ಅಂದರೆ ಪ್ರಿಡಿಕ್ಟ್ ಮಾಡ್ಬೋದು, ಎಕ್ಯುರೇಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಯುವರ್ ಡ್ಯೂಟಿ ಈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ NEET 2026 exam. Okay, all the best.